ಹಾಯ್ ಹಲೋ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸಾರಿ ತುಂಬ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಅಗೇನ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗಿದ್ದೆ. ಸೊ ಲೈಫ್ ಸ್ಟೈಲ್ ಡೇ ನಡೀತಾ ಇದೆ ಸೊ ಇದೆಲ್ಲ ನನ್ನ ಪ್ರೊಫೆಷನಲ್ಲಿ ಒಂದು ಮೇಜರ್ ರೋಲ್. ರೆಕಗ್ನಿಷನ್ ಪಾರ್ಟ್ ಜಾಸ್ತಿ ಇದೆ ನನ್ನ ಪ್ರೊಫೆಷ್ನಲ್ ಲೈಫಲ್ಲಿ. ಸೊ ನಾನು ಕೊಳ್ಳೇಗಾಲದಿಂದ ಸಾಕಷ್ಟು ಜನನ ಅಲ್ಲಿ ಕರ್ಕೊಂಡು ಹೋಗಿ ಈ ಆಪರ್ಚುನಿಟಿನ ತೋರಿಸ್ತೀನಿ. ಹೇಗಿದ್ದವ್ರು ಹೇಗಾಗಿದ್ದಾರೆ ಏನು. ಸೊ ಇದೆಲ್ಲ ಕಂಪ್ಲೀಟ್ ಡೀಟೇಲು ಈ ಇವೆಂಟ್ನ ನೋಡಿದ್ರೆ ತುಂಬ ಜನಕ್ಕೆ ಅರ್ಥ ಆಗುತ್ತೆ. ಎಂಥ ಒಂದು ಲೈಫ್ನ ನನಗೆ ಹರ್ಬಲ್ ಲೈಫ್ ಕೊಟ್ಟಿದೆ, ಅವ್ರಿಗೆ ಹೆಂಗೆ ಯಾವ ಥರ ಅವ್ರ ಲೈಫ್ನ ಅವ್ರು ಡಿಸೈನ್ ಮಾಡ್ಕೋಬೋದು ಅಂತ. ಸೊ ಇವೆಂಟ್ ಸ್ಟಾರ್ಟ್ ಆಯಿತು. ಸೊ ಸಖತ್ ಅಮೇಝಿಂಗ್ ಆಗಿದೆ, ಹೌಸ್ಫುಲ್ ಇವೆಂಟ್ ಆಗಿತ್ತು. ಬೈ ದ ವೇ, ಪ್ಲಾಟಿನಮ್ ಅಂಬಾಸಿಡರ್ಸ್ ಅಂದರೆ ತುಂಬ ಜನ ಫ್ಯಾಮಿಲಿನ ಚೆನ್ನಾಗಿ ಮಾಡ್ತಿರೋರು. ಸೊ ಅಷ್ಟು ದೊಡ್ಡ ಹಾಲಲ್ಲಿ ನಾವು ಇಷ್ಟೇ ಜನ ಪ್ಲಾಟಿನಮ್ ಅಂಬಾಸಿಡರ್ಸ್. ಸೊ ನಮಗೆ ನೋಡಿ ಎಷ್ಟು ಸ್ಪೆಷಲ್ ರೆಕಗ್ನಿಷನ್, ಸ್ಪೆಷಲ್ ರೆಡ್ ಕಾರ್ಪೆಟಲ್ಲಿ ನಡೆಸ್ತಾ ಇದ್ದಾರೆ. ಸೊ ಇದು ಅಮೇಝಿಂಗ್ ರೆಕಗ್ನಿಷನ್. ಇವೆಂಟ್ ಸ್ಟಾರ್ಟ್ ಆಗೋಕ್ಕೆ ನಮ್ಮದೆಲ್ಲ ಹೀಗೆ ಸ್ವಲ್ಪ ಎಂಜಾಯ್ಮೆಂಟ್ಸ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಫನ್ ಇರುತ್ತೆ. ಸೊ ಸಖತ್ತಾಗಿರುತ್ತೆ ಮಾತ್ರ. ಬೈ ದ ವೇ, ಇಲ್ಲಿಂದ ಸ್ಟಾರ್ಟು ಪ್ರತಿಯೊಂದಕ್ಕೂ ರೆಕಗ್ನಿಷನ್. UMS ರೆಕಗ್ನಿಷನ್ ಅಂದರೆ ಹೊಸದಾಗಿ ನಮ್ಮ ಗ್ರೂಪ್ಗೆ ಯಾರು ಜಾಯ್ನ್ ಆಗಿರ್ತಾರೆ ಅವ್ರಿಗೆಲ್ಲರಿಗೂ ರೆಕಗ್ನಿಷನ್ಸ್ ಇರುತ್ತೆ. ಮತ್ತು ನೆಕ್ಸ್ಟು ಯಾರ್ಯಾರೆಲ್ಲ ಒಂದೇ ತಿಂಗಳಲ್ಲಿ 5 kg ವೆಯ್ಟ್ ಲಾಸ್ ಆಗಿದ್ದರು ಅವ್ರಿಗೆ ರೆಕಗ್ನಿಷನ್ಸ್. ನೋಡಿ ಎಷ್ಟು ಹಾಲ್ ಫಿಲ್ ಆಗಿದೆ ಅಂದರೆ, ಬೇರೆ ಬೇರೆ ಕಡೆಯಿಂದ, ಬೇರೆ ಊರಿಂದ, ಮಹಾರಾಷ್ಟ್ರ, ಬೆಳಗಾಂ, ಬಳ್ಳಾರಿ ಎಲ್ಲ ಕಡೆಯಿಂದನೂ ಜನ ಬರ್ತಾರೆ ಈ ಇವೆಂಟನ್ನು ಅಟೆಂಡ್ ಮಾಡೋಕ್ಕೆ. ಇದೆಲ್ಲ 5 kg ವೆಯ್ಟ್ ಲಾಸ್ ಆಗೋರಿಗೆ, 10 kg ವೆಯ್ಟ್ ಲಾಸ್ ಆಗಿರೋರಿಗೆ, 15 kg ವೆಯ್ಟ್ ಲಾಸ್, 20 kg, 25 kg. ಸೊ ಇವ್ರು ನಮ್ಮ ಕ್ಲಬ್ಬಿಂದ ವೆಯ್ಟ್ ಲಾಸ್ ಆಗಿರೋರ್ದು ಕೆಲವೊಂದು ಫೋಟೋಸನ್ನು ಹಾಕಿದ್ದೀನಿ ನಾನು. ಸೊ ಇವ್ರಿಗೆಲ್ಲ ನಾವೇ ಪರ್ಸ್ನಲಾಗಿ ಕೋಚಿಂಗ್ ಕೊಡ್ತಾ ಇರೋದು ವೆಯ್ಟ್ ಲಾಸ್ ಆಗೋಕ್ಕೆ. ಹಾಗೆಯೇ ಮಧ್ಯದಲ್ಲಿ ನಮ್ಮದು ಸ್ವಲ್ಪ ಮೋಜು ಮಸ್ತಿ, ಡ್ಯಾನ್ಸು, ಫನ್ ಪ್ರತಿಯೊಂದು ಇದ್ದೇ ಇರುತ್ತೆ. ಸಖತ್ತಾಗಿ ಫನ್ ಆಗಿರುತ್ತೆ ಈ ಲೈಫ್ ಸ್ಟೈಲ್ ಡೇ. ಆ್ಯಂಡ್ ಏಜ್ ಮ್ಯಾಟ್ರಲ್ಲ, ನಿಮ್ಮ ಬ್ಯಾಕ್ಗ್ರೌಂಡ್ ಮ್ಯಾಟ್ರಲ್ಲ, ನೀವು ಏನು ಕೆಲಸ ಮಾಡ್ತಿದ್ದೀರಾ ಮ್ಯಾಟ್ರಲ್ಲ, ಆರಾಮಾಗಿ ವೆಯ್ಟ್ ಲಾಸ್ ಆಗ್ಬೋದು. ಆ್ಯಂಡ್ ಇನ್ನೊಂದೇನೆಂದರೆ ಆರಾಮಾಗಿ ಈ ಆಪರ್ಚುನಿಟಿನ ನೋಡ್ಬೋದು ಹೇಗಿದೆ ಏನು ಅಂತ. ಇವರು ಅಷ್ಟೇ ನನ್ನ ನ್ಯೂಟ್ರಿಷನ್ ಕ್ಲಬ್ಬಿಂದ 10 kg ವೆಯ್ಟ್ ಲಾಸ್ದು ರೆಕಗ್ನಿಷನ್ ತೊಗೊಂಡವರು. ಇವ್ರದ್ದು ನೋಡಿ 30 kg ವೆಯ್ಟ್ ಲಾಸ್ ಆಗಿದ್ದಾರೆ. ಸೊ ಇವ್ರದ್ದು ಅಮೇಝಿಂಗ್ ಆಗಿತ್ತು ಸ್ಟೋರಿ. ಸೊ ಎಷ್ಟು ಹೆಂಗೆಲ್ಲ ಪ್ರಾಬ್ಲಮ್ಸ್ ಅನುಭವಿಸ್ತಿರ್ತಾರೆ ಓವರ್ ವೆಯ್ಟ್ ಇದ್ದು. ಸೊ ಇವರು ಅಷ್ಟೇ 40 kg ಶೀಲ್ಡ್ ತೊಗೊಂಡ್ರು. ಅವ್ರು ಎಷ್ಟು ಎಮೋಷ್ನಲಾಗಿ ಅವ್ರದ್ದು ರಿಸಲ್ಟ್ ಶೇರ್ ಮಾಡಿದ್ರು ಅಂದರೆ ನಿಜವಾಗ್ಲೂ ಅಲ್ಲಿ ಹಾಲಲ್ಲಿ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರುತ್ತೋ ಅಷ್ಟು ಅಮೇಝಿಂಗಾಗಿ ವೆಯ್ಟ್ ಲಾಸ್ ಆಗಿದ್ದಾರೆ. ಸೊ ಅವ್ರ ಖುಷಿ ನೋಡೋಕ್ಕೆ ಚಂದ. ಆ್ಯಂಡ್ ನೆಕ್ಸ್ಟ್ ನೋಡಿ 45 kg ವೆಯ್ಟ್ ಲಾಸ್ ಆಗೋದು. Help me welcome up 45 kilo milestone on the stage. ನಿದ್ದೆ ಬರ್ತಿರಲಿಲ್ಲ, ಭಾಳ ಪ್ರಾಬ್ಲಮ್ ಇತ್ತು. ಈ ಹರ್ಬಲ್ ಲೈಫ್ ಸಿಕ್ಕಿ ನಮಗೆ ನಮ್ಮ ಕೋಚ್ ಮಾರ್ಕೆಟ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಟು ಹರ್ಬಲ್ ಲೈಫ್.
ಥ್ಯಾಂಕ್ ಯು ನಿಮಗೂ. ಆಲ್ ದ ಬೆಸ್ಟ್. ಇದಾದಮೇಲೆ ನನಗೊಂದು ಅವಕಾಶ ಸಿಕ್ಕಿತ್ತು. ಏನಪ್ಪ ಅಂದರೆ ನೆಕ್ಸ್ಟ್ ಪಾರ್ಟ್ ರೆಕಗ್ನಿಷನ್ ಇತ್ತು. ಅದನ್ನು ಹೋಸ್ಟ್ ಮಾಡೋ ಅವಕಾಶ ನನಗೆ ನನ್ನ ಸೀನಿಯರ್ಸ್ ಕೊಟ್ಟಿದ್ದರು. ಸೊ ಸ್ಟೇಜ್ ಮೇಲೆ ಹೋಗೋಕ್ಕೆ ಸ್ಟಾರ್ಟಿಂಗ್ ಫಸ್ಟ್ ಭಯ ಆಗ್ತಿತ್ತು. ಬಟ್ ಈಗ ಭಯನೇ ಇಲ್ಲ, ಆರಾಮಾಗಿ ಹೋಗ್ತೀನಿ. ಅಷ್ಟು 1,000 ಜನ, 1,000ಕ್ಕಿಂತ ಜಾಸ್ತಿ ಜನರ ಮುಂದೆ ಮಾತಾಡೋ ಅಷ್ಟು ಧೈರ್ಯ ನನಗೆ ಕೊಟ್ಟಿದ್ದಾರೆ. ನಾನು ಸ್ಟೇಜ್ ಮೇಲೆ ಹೋಗ್ತಿದ್ರೆ ಫಸ್ಟೇ ಖುಷಿ ಪಡೋದೇ ನನ್ನ ಗಂಡ. ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್. ಪ್ರತಿಯೊಂದು ಹೆಜ್ಜೆಲೂ ನನ್ನ ಜೊತೆಯಾಗಿರ್ತಾರೆ. ಆ್ಯಂಡ್ ಇನ್ನೊಂದೇನೆಂದರೆ ಎಲ್ಲದಕ್ಕೂ ಎಂಕರೇಜ್ ಮಾಡ್ತಾರೆ, ನೀನು ಮಾಡು. ಸೊ ಆ ಧೈರ್ಯ ಕೊಡ್ತಾರಲ್ಲ, ಆ ಥರ ನಿಜವಾಗ್ಲೂ ಐ ಆಮ್ ಸೋ ಲಕ್ಕಿ. ಅಷ್ಟೊಂದು ಸಪೋರ್ಟಿವ್ ಹಸ್ಬೆಂಡ್ ಸಿಕ್ಕಿರೋದಕ್ಕೆ. ಅಷ್ಟು 1,000 ಜನರ ಮುಂದೆ, 1,000-1,500 ಜನರ ಮುಂದೆ ಮಾತಾಡಬೇಕು ಅಂದರೆ ನಿಜವಾಗ್ಲೂ ಅವ್ರ ಸಪೋರ್ಟ್ ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ನನ್ನ ಸೀನಿಯರ್ ಸಪೋರ್ಟ್ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ನಂಬಿ ಅವಕಾಶ ಕೊಟ್ಟಿದ್ದಕ್ಕೆ. ಒಂದು ಜರ್ನಿಯಲ್ಲಿ ಇನ್ನೂ 3 ಫ್ಯಾಮಿಲಿಗೆ ಎಕ್ಸ್ಟ್ರಾ ಚೆನ್ನಾಗಿ ಸೊ ನೆಕ್ಸ್ಟ್ ಪಾರ್ಟ್ ನಮ್ಮ ಗೆಸ್ಟ್ ಸ್ಪೀಕರ್ಸ್. ಇವರು ವೆರಿ 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 ಇಂಪಾರ್ಟೆಂಟ್ ಪರ್ಸನ್ಸ್ ಈ ಒಂದು ಇವೆಂಟ್ಗೆ. ಸೊ ಇವ್ರು ಹೇಗಿದ್ದವ್ರು, ಹೇಗೆ ಅವ್ರ ಲೈಫ್ನ ಚೇಂಜ್ ಮಾಡಿಕೊಂಡ್ರು ಅಂತ ಹೇಳಿ ಇವತ್ತು ಅವ್ರು ಕಂಪ್ಲೀಟ್ ಸ್ಟೋರಿ ಹೇಳಿದ್ರು. ಆ್ಯಂಡ್ ಇದು ನಮಗೆ ಪ್ಲ್ಯಾಟಿನಮ್ ಅಂಬಾಸಿಡರ್ಸ್ ಆಗಿರೋದಕ್ಕೆ ರೆಕಗ್ನಿಷನ್ ಆಗಿ ನಮಗೆ ಸರ್ಟಿಫಿಕೇಟ್ ಕೊಟ್ಟಿರೋದು ಸಖತ್ ಖುಷಿಯಾಗುತ್ತೆ. ತುಂಬ ಸರ್ಟಿಫಿಕೇಟ್ಸ್ ಇದೆ, ತುಂಬ ಸ್ಯಾಶ್ಗಳಿದೆ. ಆ್ಯಂಡ್ ಇನ್ನೊಂದೇನೆಂದರೆ ಇವತ್ತಿನ ಗೆಸ್ಟ್ ಸ್ಪೀಕರ್ಸ್ ಒಂದು ಸೂಪರ್ ಬ್ಯೂಟಿಫುಲ್ ಆಗಿದ್ದರು, ಯಂಗ್ ಆ್ಯಂಡ್ ಎನರ್ಜೆಟಿಕ್. ಆ್ಯಂಡ್ ಇದೆಲ್ಲ ಆದಮೇಲೆ ಸ್ಪೆಷಲ್ ಲಂಚ್ ಇರುತ್ತೆ ಪ್ಲ್ಯಾಟಿನಮ್ ಅಂಬಾಸಿಡರ್ಸ್ಗೆ. ಸೊ ಇದು ಆ್ಯಕ್ಚುಲಿ ಲೈಫ್ ಸ್ಟೈಲ್ ಡೇ ನಡೆಯೋದು ಹೇಗೆ ಏನು ಅಂತ ಹೇಳಿ ಎವ್ರಿ ಮಂತ್ ನಡೆಯುತ್ತೆ. ಸೊ ಎವ್ರಿ ಮಂತ್ ಏನೋ ಸ್ಪೆಷಲ್ಲಾಗೇ ಇರುತ್ತೆ ಲೈಫ್ ಸ್ಟೈಲ್ ಡೇ. ಸಾಕಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ. ನಮ್ಮ ಲೈಫ್ಗೆ ಬೇಕಾದಷ್ಟು ಡ್ರೀಮ್ಸ್ ಮಾಡೋ ಥರ ಜಾಗ ಅದು. ಇನ್ನೂ ಜಾಸ್ತಿ ಏನೋ ಅಚೀವ್ ಮಾಡಬೇಕು, ಜಾಸ್ತಿ ಏನೋ ಕೆಲಸ ಮಾಡಬೇಕು, ನಮ್ಮ ಮಕ್ಕಳಿಗಿಂತ ಲೈಫ್ ಕೊಡಬೇಕು ಅಂತ ಅನಿಸುತ್ತೆ. ಸೊ ಈ ಥರ ಜಾಗದಲ್ಲಿ ನಾನಿರೋಕ್ಕೆ ಸಾಕಷ್ಟು ತುಂಬ ಪುಣ್ಯ ಮಾಡಿದ್ದೆ. ಸೊ ಇದೆಲ್ಲ ನನ್ನ ಟೀಮ್ ನಾವೆಲ್ಲ ಕೊಳ್ಳೇಗಾಲದಿಂದ ಹೋಗಿದ್ವಿ. ಆಲ್ಮೋಸ್ಟ್ ಒಂದು 40 ಮೆಂಬರ್ಸ್ ಅಷ್ಟು ನಾವು ಕೊಳ್ಳೇಗಾಲದಿಂದ ಹೋಗಿದ್ವಿ ಈ ಟೈಮ್. ಎಲ್ಲ ಲಾಸ್ಟಲ್ಲೆಲ್ಲ ಫೋಟೋಶೂಟ್ಸ್ ಎಲ್ಲ ಮಾಡಿದ್ವಿ. ತುಂಬ ಖುಷಿ ಆಯಿತು. ನನ್ನ ನಂಬಿ ಕೊಳ್ಳೇಗಾಲದಿಂದ ಯಾರ್ಯಾರು ಬಂದಿದ್ರಿ ಆ್ಯಂಡ್ ಯಾರ್ಯಾರು ನನ್ನ ಜೊತೆ ಇದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮಾರ್ಕ್ಯೂಸ್ಗೆ, ನನ್ನ ಮೆಂಟರ್ಸ್ಗೆ ಥ್ಯಾಂಕ್ಸ್. ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ಬಂದು ನಿಮಗೆ ಇಷ್ಟೊತ್ತು ಟೈಮ್ ಹಾಕಿ ನನ್ನ ಇಡೀ ವ್ಲಾಗ್ನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಪ್ಲೀಸ್ ಕೀಪ್ ವಾಚಿಂಗ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ಸಪೋರ್ಟ್. ಥ್ಯಾಂಕ್ ಯು. ಬಾಯ್.